ಇನ್ನೊಂದು ಕಡೆಗೆ ಶ್ರೀನಗರದಲ್ಲಿ ಸಂಕಷ್ಟದಲ್ಲಿದ್ದಂತಹ ಬೆಂಗಳೂರಿನ ಕನ್ನಡಿಗರು ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ. 178 ಕನ್ನಡಿಗರು ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನವರು ಹೆಚ್ಚಿದ್ರು, ಬೇರೆ ಬೇರೆ ಜಿಲ್ಲೆಯವರು ಕೂಡ ಇದ್ರು. ಎಲ್ಲರೂ ಕೂಡ ಈ ಪಹಲ್ಗಾಮ್ನ ಭೀಕರತೆ ಜೊತೆಗೆ ಅವರ ಎಕ್ಸ್ಪೀರಿಯನ್ಸ್ ಅವ್ರು ಹೋದಾಗ ಹೇಗಿತ್ತು ಅನ್ನೋದನ್ನ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದ್ದಾರೆ. ಇವ್ರನ್ನ ಸೇಫ್ ಆಗಿ ಸುರಕ್ಷಿತ ಧಾಮಕ್ಕೆ ಕರ್ಕೊಂಡು ಬರುವಂತಹ ಅತಿ ದೊಡ್ಡ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಸಚಿವ ಸಂತೋಷ್ ಲಾಡ್ ಕೊಟ್ಟ ಜವಾಬ್ದಾರಿಯನ್ನ ಚೆನ್ನಾಗಿ ಮಾಡಿದ್ದಾರೆ. ಸೊ ಇವ್ರ ಜೊತೆಗೆ ಆಲ್ಮೋಸ್ಟ್ ನಿನ್ನೆಯಿಂದ ಅವ್ರು ಹೇಳ್ತಾ ಇದ್ರು 200 ಜನ ಕನ್ನಡಿಗರಿದ್ದಾರೆ, ಎಲ್ಲರನ್ನೂ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಮೊದಲ ಹಂತದಲ್ಲಿ 170 ಕನ್ನಡಿಗರು. ವಾಪಸ್ ಆದಂಥ ಕನ್ನಡಿಗರು ನಮ್ಮ ಜೊತೆ. ಮೇಡಮ್ ನಮಸ್ತೆ, ತಾವು ಯಾವತ್ತು ಹೋಗಿದ್ದು, ಆ ಘಟನೆ ಆದಾಗ ಎಲ್ಲಿದ್ರಿ ಮೇಡಮ್? ನಾವು ಅಲ್ಲೇನೇ ಇದ್ದೀವಿ ಸರ್, ಪಕ್ಕದಲ್ಲೇ. ಭಾನುವಾರ ಹೋಗಿದ್ದು, ಸೋಮವಾರ ಮಂಗಳವಾರ ದಿವಸ ಆವತ್ತು ಘಟನೆ ನಡೆದ ದಿವಸ ಅಲ್ಲೇ ಇದ್ವಿ ನಾವು. ಮೇಡಮ್ ಆ ಸ್ಥಳಕ್ಕೆ ಹೋಗ್ಬೇಕು ಅಂತ ತಾವು ಅಂದ್ಕೊಂಡಿದ್ರ ಆಗ? ಇಲ್ಲ ಸರ್, ನಾವು ಆ ಸ್ಥಳನೇ ಸೆಲೆಕ್ಟ್ ಮಾಡಿದ್ದು. ಬಟ್ ಮತ್ತೆ ಅದು ಬೇಡ, ನೆಕ್ಸ್ಟ್ ಡೇ ಹೋಗೋಣ ಅಂತೇಳಿ ನಾವು ಪಕ್ಕದಲ್ಲಿ ಹೋದ್ವಿ. ಇನ್ನೊಂದು ಹಾರ್ಸ್ಗೆ ಹೋಗಿದ್ವಿ, ಹಾರ್ಸ್ ನೋಡೋದಕ್ಕೆ ಅಂತ, ಹಾರ್ಸ್ ರೈಡಿಂಗ್ಗೆ. ಆ ಪ್ಲೇಸ್ಗೆ ಹೋಗಿರಲಿಲ್ಲ, ಬಟ್ ಆ ಘಟನೆ ನಡೆದ ಮೇಲೆ ಅಲ್ಲೇ ಇದ್ವಿ ನಾವು. ಆ ಥರ ದಾಳಿ ಆಯಿತು ಅಂದಾಗ ಯಾರು ತಮ್ಮ ರಕ್ಷಣೆಗೆ ಬಂದರು? ಆಗ ಆ ಸಮಯದಲ್ಲಿ ಹೇಗಿತ್ತು ಸಹ ಪರಿಸ್ಥಿತಿ ಸರ್? ಸರ್ ಹೇಳ್ಬೇಕಂದ್ರೆ ನಮ್ಮ ಕ್ಯಾಬ್ ಡ್ರೈವರು, ನಾವು ಹಾರ್ಸ್ ರೈಡಿಂಗಲ್ಲಿ ಮೇಲೆ ಇದ್ದೀವಿ, ಮೌಂಟ್ ಮೇಲೆ ಇದ್ದೀವಿ. ನಮಗೆ ಕಾಲ್ ಬಂತು, ಯಾರು ನಮ್ಮ ಕ್ಯಾಬ್ ಡ್ರೈವರ್ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಸರ್ ಅವರು ಹಾರ್ಸ್ ರೈಡಲ್ಲಿ ನೋಡಿ ಅವ್ರಿಗೆ ಕೊಡಿ ಅಂತ ಹೇಳಿದ್ರು. ಸೊ ನಾವು ಅವ್ರಿಗೆ ಕೊಟ್ಟಾಗ ಅವ್ರವ್ರು ಮಾತಾಡ್ಕೊಂಡ್ರು. ಕೂಡಲೇ ನಮ್ಮ ಇಮಿಡಿಯೇಟ್ ಮೌಂಟಿಂದ ಕೆಳಗೆ ಕರ್ಕೊಂಬಂದರು. ಅಷ್ಟರಲ್ಲಿ ನಮ್ಮ ಕ್ಯಾಬ್ ಡ್ರೈವರ್ ಕಾರ್ ತಂದು ಕೂಡಲೇ ಕಂಪ್ಲೀಟ್ ಲಗೇಜ್ ಕಾರಲ್ಲಿ ಹಾಕ್ಕೊಂಡು ಮೂವ್ ಮಾಡಿದ್ರು. ಕೇಳಿದಾಗ ಏನೂ ಇಲ್ಲ ಸರ್, ಏನಿಲ್ಲ, ಕುಂತ್ಕೊಳ್ಳಿ ಅಂದ್ಬಿಟ್ಟು ಮೂವ್ ಮಾಡಿದ್ರು. ಸ್ವಲ್ಪ ಮುಂದೆ ಬಂದ ಕೂಡಲೇ ಆರ್ಮಿ ಬಂತು. ಆರ್ಮಿ ಬಂದು ನಮ್ಮ ಕಂಪ್ಲೀಟ್ ರಕ್ಷಣೆ ಮಾಡಿ ನಮ್ಮನ್ನು ಅಲ್ಲಿಂದ ಕಳಿಸ್ಕೊಟ್ರು. ಕಳ್ಸೋವಾಗ ನಮಗೆ ಒಂದೇ ಮಾತು ಹೇಳಿದ್ರು, ನೀವು ಎಲ್ಲಿ ಇಳಿಬೇಡಿ, ಕಾಫಿ ಟೀ ಏನು ಕುಡಿಬೇಡಿ, ನೀವು ಶ್ರೀನಗರ ಎಲ್ಲಿ ರೂಮ್ ಮಾಡಿದ್ರು ಕೇಳಿದ್ರು. ನಾವು ಶ್ರೀನಗರ ರೂಮ್ ಮಾಡಿದ್ದು ಹೇಳಿದ್ವಿ. ಇವತ್ತು ನೇರವಾಗಿ ನೀವು ರೂಮಿಗೆ ಹೋಗಿ ಎಲ್ಲಿ ಶಾಪಿಂಗ್ ಹೋಗಿ ಟೀ ಕಾಫಿ ಏನು ಕುಡಿಬೇಡ ಅಂತ ಹೇಳಿದ್ರು. ಬಟ್ ಆನ್ ದ ವೇ ಬರ್ತಾಯಿದ್ರೆ ಶಾಪಿಂಗ್ ಮಾಡಬೇಕಂತ ಒಂದು ಮನಸ್ಸು ಬಂತು, ಯಾಕೆ ಕೇಸರಿ ಇನ್ನೊಂದು ಮತ್ತೊಂದು ತೊಗೋಬೇಕಂತ. ಕ್ಯಾಬ್ ನಿಲ್ಲಿಸ್ಬಿಟ್ಟು ಶಾಪಲ್ಲಿ ಕುಂತಿದ್ವಿ. ಅಷ್ಟಲ್ಲೇ ಆರ್ಮಿ ಬಂದು ಇಮ್ಮಿಡಿಯೇಟು ಶಾಪ್ ಅವ್ರಿಗೆ ವಾರ್ನ್ ಮಾಡಿ, ಘಟನೆ ಆಗಿದೆ ಅಲ್ಲಿಂದ ನಮ್ಗೆ ಗೊತ್ತಿಲ್ಲ, ಘಟನೆ ಆಗಿದೆ ನಿಮ್ಗೆ ಗೊತ್ತಿದ್ದು ನೀವು ಬಿಸ್ನೆಸ್ ಮಾಡ್ತೀರಾ, ಫಸ್ಟ್ ಅವ್ರು ರೂಮ್ ತಲುಪಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೂ ವಾರ್ನ್ ಮಾಡಿ ನಮಗೂ ನೀವು ಫಸ್ಟ್ ಹೋಗ್ಬಿಟ್ಟು ರೂಮ್ ತಲುಪಿ, ನೀವು ಸೇಫ್ ಆಗಿ ಅಂತ ಹೇಳಿದ್ರು. ಆವಾಗ ಅಲ್ಲಿಂದ ರೂಮ್ ಬಂದ ಮೇಲೆ ಗೊತ್ತಾಯಿತು ಏನು ನಡೀತು ಅನ್ನೋದು ಗೊತ್ತಾಯಿತು. ಎಷ್ಟು ಜನ ಹೋಗಿದ್ರಿ ಮೇಡಮ್? ಮಕ್ಕಳು ಕೂಡ ಕರ್ಕೊಂಡು ಹೋಗಿದ್ರಿ, ಎಷ್ಟು ಜನ ಹೋಗಿದ್ರಿ, ಎಷ್ಟು ಜನ ಸೇಫ್ ಆಗಿ ವಾಪಸ್ ಬಂದಿದ್ರಿ? ನಾವೆಲ್ಲ ಸೇಫೇ, ಫ್ಯಾಮಿಲಿ ಹ್ಯಾಪಿ. ನಾವೆಲ್ಲ ಸೇಫೇ. ನಮಗೆ ಎಷ್ಟು ಭಯ ಇತ್ತು? ನಮ್ಮ ಮಕ್ಕಳಿದಾರ ಮಾತಾಡ್ತೀನಿ. ಈ ಘಟನೆ ಗೊತ್ತಾದಾಗ ತಮಗೆ ಎಷ್ಟು ಭಯ ಇತ್ತು? ಈಗ ಖುಷಿಯಾಗಿ ವಾಪಸ್ ಆಗಿದ್ದಾರೆ ಸುರಕ್ಷಿತವಾಗಿ. ಅಂದರೆ ನಾವು ಅಲ್ಲಿ ಇರಬೇಕಾದ್ರೆ ನಮಗೆ ಗೊತ್ತಿತ್ತಿಲ್ಲ, ಅಲ್ಲಿಂದ ಕೆಳಗೆ ಬಂದಮೇಲೆ ನಮ್ಗೆ ನಾವು ಕೆಳಗೆ ಬಂದಮೇಲೆ ಗೊತ್ತಾಯಿತು. ಅವ್ನಿಗೆ ತುಂಬ ಭಯ ಆಯಿತು. ನಾವು ಹೋಗಿದ ಕಡೆ ಕೂಡ ಅಟ್ಯಾಕ್ ಆಗಿದ್ರೆ ಏನಾಗ್ತಾ ಇತ್ತು, ಬಿಕಾಸ್ ಖುಷಿಯಾಗಿರಬೇಕು ಅಂತ ಬಂದಿದ್ದು ನಾವು. ಆ ಸಂದರ್ಭದಲ್ಲಿ ಇಂಥದ್ದು ಆಗೋದು ಬಂದು ಒಳ್ಳೆ ಘಟನೆ ಅಲ್ವಲ್ಲ. ಚೂಸ್ ಮಾಡಿಲ್ಲಲ್ಲ ನಾವು. ಖುಷಿ. ಯಾವ ಕಡೆ ಅವರು ಮೇಡಮ್? ನಾವು KR ಪುರಂ, ಬ್ಯಾಂಗ್ಳೂರ್ ಸರ್. ಇದು KR ಪುರಂ ಕುಟುಂಬ ಸಮೇತರಾಗಿ ಹಾಲಿಡೇಸ್ಗೆ ಅಂತೇಳಿ ಹೋಗಿದ್ರು. ಅವರು ಸುರಕ್ಷಿತವಾಗಿ ವಾಪಸ್ ಆಗಿದ್ದೇ ಒಂದು ರೋಚಕ ಕಥೆಯನ್ನು ವಿವರಿಸಿದ್ದಾರೆ. ಕ್ಯಾಂಪಸ್ನ ಶ್ರೀಕಾಂತ್ ಜೊತೆ ಲೋಕೇಶ್ ಕೊಡದಲ್ಲ, ಪಟ್ಟು ಟಿ ಬೆಂಗಳೂರು. ಕಾಶ್ಮೀರದಿಂದ ಬಂದಂಥವ್ರು ಈಗ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ. ಈಗ ಅವ್ರು ಮಾತಾಡ್ಸೋಣ ಬನ್ನಿ. ಸರ್, ನೀವು ಕಾಶ್ಮೀರಕ್ಕೆ ಯಾವಾಗ ಹೋಗಿದ್ರಿ? ನಾವು ಮಂಡೇ ಹೋಗಿದ್ವಿ ಸರ್. 9 ಡೇಸ್ ಟ್ರಿಪ್ ಇದ್ದಿದ್ದು, ಕಟ್ ಶಾರ್ಟ್ ಮಾಡಿ ಇವಾಗ ಜಸ್ಟ್ 2 ಡೇಸ್ ಬಾಕಿ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಪಹಲ್ಗಾಮ್ದು ಏನಾದ್ರು ಹಾಕ್ಕೊಂಡಿದ್ರ? ಆ್ಯಕ್ಚುಲಿ ಸ್ಟೇ ಇತ್ತು, ಬಟ್ ಏನೋ ರೀಸ್ಕೆಡ್ಯೂಲ್ ಆಯಿತು. ನಮ್ಮ ಒಳ್ಳೆ ಲಕ್, ಬಟ್ ಬ್ಯಾಡ್ ಲಕ್ ಫಾರ್ ಪೀಪಲ್ ಹೂ ಲಾಸ್ಟ್ ದೇರ್ ಲೈಫ್ಸ್. ಅಲ್ಲಿ ಮೇಡಮ್, ಅಲ್ಲಿ ಟೆನ್ಷನ್ ಯಾವ ರೀತಿ ಇತ್ತು ಅಂದರೆ, ಎಲ್ಲೋ ಒಂದು ಕಡೆ ಭಯಭೀತ ವಾತಾವರಣ ಇಡೀ ಶ್ರೀನಗರ ಮತ್ತು ಆ ಪಹಲ್ಗಾಮ್ ಸುತ್ತಮುತ್ತ ಇತ್ತು. ತುಂಬ ಸೆಕ್ಯೂರಿಟಿ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಅಲ್ಲಿ. ಒಂದೊಂದು 100 ಮೀಟರ್ಸ್ಗೂ NSG ಕಮಾಂಡೋ, CRPF ಫುಲ್ ಬಂದೋಬಸ್ತಿದೆ ಅಲ್ಲಿ. ಬಟ್ ನಮ್ಮ ಟ್ರಿಪ್ ಕ್ಯಾನ್ಸಲ್ ಆಯಿತು ಅದೇ. ಬಟ್ ಒಳ್ಳೆ ಜನ ಸರ್ ಕಾಶ್ಮೀರ.